ರಥಯಾತ್ರೆ ಎಷ್ಟು ದಿನ ನಡೆಯುತ್ತೆ ಮತ್ತೆ ಹೇಗೆ ನಡೆಯುತ್ತೆ ಅಂತ? ರಥಯಾತ್ರೆಗೆ 15 ದಿವಸ ಮುಂಚೆ ಪೌರ್ಣಿಮೆಯಂದು ಈ ಸ್ನಾನ ಯಾತ್ರೆಯನ್ನು ಮಾಡ್ತಾರೆ. ಜಗನ್ನಾಥನನ್ನ, ಬಲಭದ್ರನ, ಸುಭದ್ರೆಯನ್ನು ಹೊರಗಡೆ ಅಲ್ಲೊಂದು ಸ್ನಾನ ಮಂಟಪಕ್ಕೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಸ್ನಾನ ಯಾತ್ರೆ ನಡೆಯುತ್ತೆ. ಸ್ನಾನ ಯಾತ್ರೆ ಆದಮೇಲೆ ಭಗವಂತ ಆಧ್ಯಾತ್ಮಿಕವಾಗಿ ಅಲೌಕಿಕ ದೇವರು ಅಂತ ಭಗವಂತನಾಗೆ ಹುಷಾರು ತಪ್ಪೋಗ್ಬಿಡುತ್ತೆ. ಅದಕ್ಕೆ ಅನರಸ ಅಂತ ಕರೀತಾರೆ. ಇನ್ನೊಂದು 15 ದಿವಸ ಜಗನ್ನಾಥ ರಥಯಾತ್ರೆ ತನಕ ಕುರಿಯಲ್ಲಿ ಭಗವಂತನ ದರ್ಶನ ಆಗೋದಿಲ್ಲ. ಅವನಿಗೆ ಔಷಧಿ ಕೊಡೋದು, ಬೇರೆ ಬೇರೆ ಟ್ರೀಟ್ಮೆಂಟ್ಗಳನ್ನು ಕೊಡೋದು, ಹೀಗೆ ಭಕ್ತರು ನಿರತರಾಗಿರ್ತಾರೆ. ಆದಮೇಲೆ ಭಗವಂತನಿಗೆ ಹುಷಾರಾಗ್ಬಿಡುತ್ತೆ. ಈಗ ಭಗವಂತ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಆಷಾಢ ಮಾಸ, ಆ ದಿವಸ ರಥಯಾತ್ರೆಯ ಪ್ರಥಮ ದಿವಸ. ಆ ದಿವಸ ಭಗವಂತ ಜಗನ್ನಾಥ ದೇವಸ್ಥಾನದಿಂದ ಹೊರಗೆ ಬರ್ತಾನೆ.